ಅಯ್ಯೋ ಶಿವನೇ, ಬೀರ್ನಾಗೆ ಇಕ್ಕಿರೋ ದುಡ್ಡು ಕಾಣಿಸ್ತಾ ಇಲ್ವಲ್ಲ. ಯಾರು ತಗೊಂಡ್ರು? ಇವ್ರೇನಂತ ತಗೊಂಡ್ರೆ? ಇಷ್ಟೊತ್ತಾದರೂ ಬರಲಿಲ್ಲ, ಫೋನ್ ಮಾಡಿದ್ರು, ಫೋನು ಹೋಗ್ತಾ ಇಲ್ಲ. ಈ ಹುಡುಗರು ಎಲ್ಲೋ ಅದು ಅಂತ ಏನನ್ನ ತಾಂಡಿ ಅತ್ಲಾಗನ ಹೋಗಿದ್ದಾರೆ. ಎಲ್ಗೋದ್ರಿ ಇವರು? ಅಲ್ಲ ದುಡ್ಡು ಏನಾಯ್ತು ಅಂತ ನಾನು ಅಷ್ಟು ಜಾಪಂದಾಗ ಇಕ್ಕೊಂಡಿದ್ದೆ. ಹೆಂಗೆ ಅದ್ರ 1 ರೂಪಾಯಿನೂ ಕಾಣಿಸ್ತಾ ಇಲ್ಲ. 4 ಲಕ್ಷ ರೂಪಾಯಿ ದುಡ್ಡಿತ್ತು. ನಾನು 21 ಲಕ್ಷ ತತ್ತಾರೆ ಅಂತೇಳಿ ಕಾತ್ಕೊಂಡು ಕುತ್ಕೊಂಡಿದ್ದೀನಿ. ಅದಕ್ಕೆ ಇನ್ನೊಂದು ಲಕ್ಷ ಜೋಡಿಸಿಕ್ಕನ 5 ಲಕ್ಷ ಆಗುತ್ತೆ ಅಂತೇಳಿ 4 ಲಕ್ಷನ ಇಕ್ಕಿದ್ದೆ. ಆದರೆ 4 ಲಕ್ಷದಾಗ 1 ರೂಪಾಯಿನೂ ಕಾಣಿಸ್ತಾ ಇಲ್ವಲ್ಲಪ್ಪ. ದುಡ್ಡೆಲ್ಲ ಏನಾಯಿತು ಅಂತ, ದುಡ್ಡೆಲ್ಲ ಎಲ್ಲಿಗೋಯ್ತು ಅಂತ ಒಳ್ಳೆ ಸವಸ ಆತಲ್ಲ. ಅಯ್ಯಪ್ಪ ನಾನು ತಾಣಿತ್ತೆ ಅಂತ ಕೇಳ್ತೀನಿ. ಏನಪ್ಪ ಯಾಯ್ ಏಯ್ ಏನಪ್ಪ ಬಾಯಿಲಿ ಏನೇನು ಈಗಿನ ಬಂದ ಇನ್ನು ನನಗೆ ಸಾಕಾಗೈತೆ. ಯಾಕೆ ಹೇಳು, ಏನೀಗಳಮ್ಮ ಮನೆಗೆ ಬರೋಕ್ಕಿಲ್ಲ ನಿಂದೊಂದು ನನಗೆ ಕಾಟ. ಬಾಯಿಲಿ ಮತ್ತೆ ಬೀರ್ನಾಗೆ ದುಡ್ಡು ಇಕ್ಕಿದ್ದೆ ನಾನು ನೋಡಿದೆ. ನಾವು ಕೆಲ್ಸಕ್ಕೆ ಹೋಗಾರ ದುಡ್ಡು ಯಾಕೆ ತಗೊಂಡೋಗನ? ದುಡ್ಡು ಯಾತಕ್ಕೆ ತಗೊಂಡೋಗನ ಹೇಳು? ಒಂದು 500 ರೂಪಾಯಿ ಜೋನ್ನಾಗಿದ್ರು ಕೆಲ್ಸಕ್ಕೆ ಹೋಗ್ತೀಯ ಅಂತೇಳಿ ಇಸ್ಕೊಂತೀಯ. 100 ರೂಪಾಯಿ ಬಿಟ್ಟು 1 ರೂಪಾಯಿನೂ ಇರಕ್ಕೆ ಬಿಡಲ್ಲಮ್ಮ. ಎಲ್ಲ ಇಸ್ಕೊಂಡು ಇಕ್ಕೊಂತೀಯ. ಕೆಲ್ಸಕ್ಕೆ ಹೋಗ್ತೀಯ, ನಿನ್ಗೆ ಯಾತಕ್ಕೆ ದುಡ್ಡು ಅಂತ ಇಕ್ಕೊಂತೀಯ. ಯಾರಿಗಾನ ಒಂದು ಯಾತನ ಒಂದು ಊಟ ಕೊಡ್ಸೋಣ, ಯಾತನ ಒಬ್ರಿಗೆ ಯಾರಿಗಾನ ಒಂದು ಜ್ಯೂಸ್ ಕೊಡ್ಸೋಣ ಅಂದ್ರೂ ದುಡ್ಡು ಇರಲ್ಲ. ಬರೀ 100 ರೂಪಾಯಿ ಇಕ್ಕಿ ನೀನು ಉಳ್ದಿರೋದೆಲ್ಲನ ಇಸ್ಕೊಬಿಡ್ತೀಯ. ನಾನು ಯಾತಕ್ಕೆ ಅಷ್ಟೊಂದು ದುಡ್ಡು ತಗೊಂಡೋಗನ? ಸರಿ ಇಕ್ಕೋಬೇಕಂಬೋದು ಬೈಬೇಡ. ಎಲ್ಲಿ ಇಕ್ಕಿದ್ಯಾ ನೋಡು, ಮೊದಲೇ ರೂಮರು ನಾಳು ನೀನು. ಅಲ್ಲ ಕಣಪ್ಪ, ನಾನು ಅಲ್ಲಿಗೆ ಇಕ್ಕಿದ್ದೆ ಬೀರ್ನಕ್ಕೆ. ಅದು ಎಲ್ಗೋಯ್ತು ಅಂಬದೇ ಗೊತ್ತಾಗ್ತಿಲ್ಲ. ಹೋಗತ್ತ ಈಗ ಹೋಗಿ ಯಾತ್ಕ ಬಂದೆ. ಯಾತ್ಕನ ನೋಡ್ತೀನಿ, ಅದ್ರಾಗ ದುಡ್ಡು ಇಲ್ವೇ ಇಲ್ಲ. ಇವರು ಹೋದಾರ ಎದ್ದಾಗ ಬಿಡಿಸ್ಕೊಂಬತ್ತೀನಿ ಅಂತೇಳಿ ಇವರು ATMನಾಗೆ ದುಡ್ಡು ಬಿಡಿಸ್ಕೊಂಬತ್ತೀನಿ ಅಂತ ಹೋಗಿದ್ರು. ಕಾರ್ಡ್ ತಗೊಂಡು ಅದನ್ನ ದುಡ್ಡು ಬಿಡಿಸ್ತಾರಲ್ಲ, ಅದನ್ನ ತಗೊಂಡು ಹೋದಾರು ಬಂದೇ ಇಲ್ಲ. ಎತ್ತೋದ್ರ ಏನೋ ಇವರು ಏನೋ ತಗೊಂಡೋಗಿರ್ಬೇಕು. ಸಾಮಾನ್ಯ 4 ಲಕ್ಷ ರೂಪಾಯಿ ದುಡ್ಡು ಅದ್ರಾಗಿದ್ದಿದ್ದು ಕಾಣಿಸ್ತಾನೆ ಇಲ್ಲ. ಹೋಗತ್ತ ನಾವು ದುಡ್ದು 1 ರೂಪಾಯಿನೂ ಇಕ್ಕೊಂಬಂಗೆ ಕೊಡ್ತೀವಿ. ಯಾವಾಗ ಇಕ್ಕೋಬೇಕು ಅಂಬೋದು ಗೊತ್ತಾಗಲ್ವಿ. ಅಯ್ಯೋ ದೇವ್ರೆ. ನಲ್ಲ ನಾವು ಇಷ್ಟು ಕಷ್ಟಪಟ್ಟು ದುಡಿತೀವಿ, ತಂದು ಕೊಡ್ತೀವಿ. ನಾನು ಯಾವ್ದನ್ನ ಸಂಬಳ ಹಾಕಿಲ್ಲ. ತತ್ತ ದುಡ್ಡು ಅಂತಿರ್ತೀವಿ. ಮತ್ತು ಯಾವಾಗ ಇಕ್ಕೋಬೇಕು ಅಂಬೋದು ಪರಿಜ್ಞಾನ ಬೇಡ ನಿನಗೆ. ಹೇಳತ್ತ 4 ಲಕ್ಷ ರೂಪಾಯಿ ದುಡ್ಡು ನಾನು ಹೇಳ್ತಿದ್ದೆ ಅಕೌಂಟ್ಗೆ ಹಾಕ್ಬಾರೆ ಅಂತ. ಮನೆಯಾಗ ದುಡ್ಡು ಇರಬೇಕು, ನಮ್ತಾಗಿರ್ಬೇಕು ದುಡ್ಡು. ನಾನು ಯಜಮಾನಿ ಆಗಬೇಕು ಅಂತಿದ್ದೆ. ಬಿಡತ್ತ ಇಕ್ಕೊಂಬ್ಳು ಹೇಳೋ ಅಂತ ಕೊಟ್ಟರೆ ಈಗ ಹಿಂಗೆ. ನಾವು ಕಷ್ಟಪಟ್ಟು ದುಡಿಯೋದು. ನಾನು ಅವನಿಗೂ ನನಗೂ ಪೈಪೋಟಿ. ಬಂಟಿಗೂ ನನಗೂ ಯಾರು ಮಾಡ್ತಾರೆ ಅಂತ ನಾವು ಪೈಪೋಟಿ ಮೇಲೆ ಮಾಡ್ತೀವಿ ಅಂತ. ಅದ್ರಾಗೆ ನೋಡೋರು ಅಲ್ಲಿ ಇಟ್ಟೋಡು ದುಡ್ಡು ಮಾಡ್ಕೊಂಡು ಮನೆ ಕಟ್ತಾ ಇದ್ದಾರೆ. ಬಿಡು, ಅದೇನು ಸಣ್ಣದಾಗ ಕಟ್ಕೊಂತಾರೆ, ಏನು ಅವ್ರೇನು ದೊಡ್ಡದಾಗ ಕಟ್ತಿಲ್ಲ. ನಾವು ಅವ್ರಿಗಿನ ಸಣ್ಣಕ್ಕೆ ಕಟ್ಬೇಕು, ದೊಡ್ಡದಾಗ ಕಟ್ಬೇಕು ನಾವು. ಅವರು ಸಣ್ಣದ ಚಿಕ್ಕದಾಗ ಕಟ್ತಾ ಇದ್ದಾರೆ. ಚಿಕ್ಕದ ಸಣ್ಣದ ದೊಡ್ಡದ ಯಾವ್ದ ಒಟ್ಟಿನಲ್ಲಿ ಕೊಡ್ತಾ ಇದ್ದಾರಲ್ಲ, ನಮ್ಗೆ ಅದು ಕಟ್ಟೋಕ್ಕಾಗ್ತಾ ಇಲ್ವಲ್ಲ. ಅವ್ರು ಹೆಂಗೆ ಕಟ್ತಾ ಇದ್ದಾರಲ್ಲ ಅದು ಖುಷಿ ಪಡು. ಹೋಗು, ಎಲ್ಲಿಕ್ಕಿದ್ಯಾ ಹುಡ್ಕೋಗಿ ಹೋಗಿ. ನೀನು ಮೊದಲೇ ಅವರು ಮರ್ದಾಳು ಎಲ್ಲ ಈಗ ಸುಮ್ಮನೆ ಆಗ್ತೀಯ. ಎಲ್ಲ ಒಂದು ಜವಾಬ್ದಾರಿ ಎಂಬುದಿಲ್ಲ ಬಿಡು. ನಾವು ಇಷ್ಟು ದಿನ ದುಡ್ದಿರೋದು ಹೋಯ್ತು, ಇಷ್ಟು ದಿನ ಕಷ್ಟಪಟ್ಟಿರೋದು ಹೋಯ್ತು. ನಾವು ಅವನು ಒಪ್ಪತ್ಕೊಂತಾನೆ ಅಂತ ನಾನು ಮುಂದಾಗೆ ಎಲ್ಲನೂ ಸಿಕ್ಕರೆ ಮುಂದಾಗೆ ಹೋಗಿ ಬಿಲ್ಡಿಂಗ್ಗಳೆಲ್ಲ ಹುಡುಕೊಂಡು ನಾನು ಬಣ್ಣ ಹೊಡಿಯೋಕ್ಕೆ ಎಷ್ಟು ಕಷ್ಟ ಬೀಳ್ತೀನಿ. ಅವನಿಗೂ ನನಗೂ ಊರ ಪೈಪೋಟಿ ಬಣ್ಣ ಹೊಡಿಯೋದಕ್ಕೆ. ಯಾತಮ್ಮ ಗಂಡ ಹೆಂಡ್ತಿ ಆತ ಹಿಂಗೆ ಮಾತಾಡ್ತೀರಾ? ಅಲ್ಕಂಡ್ ಬಗ್ಗೆ ಕಯ್ಯ. ಅಲ್ಲ ನಮ್ಮ ಮನೆಯಕ್ಕೆ ಯಾರನ್ನ ಬಂದಿದ್ದು ನೋಡಿದೆ? ಎಲ್ಲಮ್ಮ ಯಾರು ಬಂದಿದ್ದು ನೋಡಲಿಲ್ಲ. ನಾನಿನ್ನ ಈಗ ಬಂದೆ. ಯಾಕಮ್ಮ ಅಲ್ಕಂಡ್ ಬಗ್ಗೆ ಕಯ್ಯ? ನಮ್ಮ ಮನೆಗೆ 4 ಲಕ್ಷ ರೂಪಾಯಿ ದುಡ್ಡ ಇಕ್ಕಿದ್ದೆ, ಅದೇ ಕಾಣಿಸ್ತಾ ಇಲ್ಲ. ಅದು ಯಾರು ಹೆಂಗೆ ತಾಣೋದ್ರೆ ಏನೋ ಬೀರಿನ ಬಾಗಿಲು ಬೇಗ ಹಾಕಿದ್ದು ಐತೆ. ಯಾತು ಹೊಡೆದೂ ಇಲ್ಲ, ಏನಿಲ್ಲ. ಅದು ಹೆಂಗೆ ಮಾಡಿದ್ರೆ ಏನೋ ಯಾರ ನೋಡ್ಕೊಂಡಿರೋ ಅಂತಾರು ಬಂದು ತಾಂಡಾದೆ ಹೋಗ್ಯಾರ 4 ಲಕ್ಷ ರೂಪಾಯಿ ದುಡ್ಡು. ಹೋಗಿ ನನಗಂತೂ ಬೇಡ, ತಲೆ ಕೆಟ್ಟಂಗೆ ಆಗೈತಿ. ಅಲ್ಲ ಇವ್ರು ಏನಂತ ತಾಂಡೋಗ್ಯವ್ರೇನೋ ಇವ್ರೇನು ಕೇಳೋಣ ಅಂತಂದರೆ ಅವ್ರದ್ದು ಫೋನೇ ಹೋಗ್ತಾ ಇಲ್ಲ. ಯಾಕಣ ಹೋಗತ್ತೆ, ಹೋಗು ಸುಮ್ಮನೆ. ಅವರೇ ತಾಂಡೋಗಿರ್ತಾರೆ. ಇಲ್ಲ ಆ ಹುಡುಗರಿಗೆ ಎಲ್ಲ ಹೇಳ್ತೀಯ, ಇಂಥ ಕಿಕ್ತೀನಿ ಇಂಥ ಮಾಡ್ತೀನಿ ಅಂತ ಎಲ್ಲ ಹೇಳ್ತೀಯ. ಅದಕ್ಕೆ ಎಲ್ಲಿ ಬರೋಂಗೈತಿ. ಹೋಗು. ಯಾರು ತಗೊಂಡೋಗಲ್ಲ, ಇನ್ಯಾರು ಬರೋಲ್ಲ ಅಂತ ಕಳ್ರಿ. ಎಲ್ಲ ಗೊತ್ತಿರೋ ಅಂತಾರೇ ನೋಡ್ಕೊಂಡು ತಾಂಬೋದು. ಗೊತ್ತಲ್ಲ ಹುಡುಗರಿಗೆ, ಅವನ್ನೆಲ್ಲ ತಗೊಂಡೋಗ್ಯವ್ರಿ. ಅವ್ರು ಏನು ದುಡಿಯಲ್ಲ, ಅವನು ಇತ್ತೀಚಿಗೆ ಬಾರಲ್ಲ ಅಂತಂದ್ರೆ ಬರೋದು ಇಲ್ಲ, ಏನಿಲ್ಲ. ಸೋಂಬೇರಿ ನನ್ನ ಮಗ ಬಂದು ಅಲ್ಲೇ 2 ಗಂಟೆಗೆ ಅದೇ ಬತ್ತಾನೆ. ಅವರೇ ತಗೊಂಡೋಗಿರ್ತಾರೆ ನಿಮ್ಮ ಮಗನೂ ಸಾಸೆ. ಅವ್ರು ತಗೊಂಡೋಗಿರೇನ ಬಂದಾಗ ಕೇಳ್ಬಂತೇಳು. ಅದೇ ಮತ್ತೆ ಬಂದಾಗ ಕೇಳ್ಬೇಕು, ಅವರೇ ಏನಂತ ತಗೊಂಡೋಗಿರ್ತಾರೆ. 4 ಲಕ್ಷ ರೂಪಾಯಿ ದುಡ್ಡು ನಿನ್ನೆ ಆತಕ್ಕೆ ತಗೊಂಡೋಗಿದ್ದರು. ಬಗ್ಗೆ ಕಯ್ಯ ನನ್ನ ಗಂಡನು ನಮ್ಮ ಹುಡುಗ ಅವ್ನು ಸಣ್ಣ ದುಡ್ದಿರೋದು ಎಲ್ಲ ಇಸ್ಕೊಂಡು ಇಟ್ಕೊಂಡಿದ್ದೆ. ನಾನು ಅಕೌಂಟಿಗೆ ಹಾಕ್ಬರೋಣ ಅನ್ಕೊಂತಿದ್ದೆ. ಬಿಡತ್ತ ಮನೆಯಾಗಿರ್ಬೇಕು ಅಂತಾರೆ. ನಂತ ದುಡ್ಡು ಇದ್ರೇನೆ ಒಂದಿಟ್ಟು ಮನ್ಸಿಗೆ ಸಮಾಧಾನ ಇಲ್ಲ ಅಂದರೆ ಮನ್ಸೆಲ್ಲ ಒಯ್ದಾಡ್ದಂಗೆ ಆಗುತ್ತೆ. ಸಮಾಧಾನನೇ ಇರಲ್ಲ ಮನಸ್ಸಿಗೆ.
ನಾನೇನು ದುಡ್ಡು ಇಕ್ಕಬಾರ್ದು ಕಣಮ್ಮ ಮನೆಯಾಗಿ ನಾನು ಕಷ್ಟ ಸುಖಕ್ಕಂತ ಒಂದು 10-20 ಸಾವಿರ ಇಕ್ಕೊಂಡಿರ್ಬೇಕು ಅಷ್ಟೇನಿ. ಇವಾಗ ಲಕ್ಷಾಂತರ ರೂಪಾಯಿ ಗಟ್ಟಲೆ ಎಲ್ಲ ನಾ ಮನೆಯಾಗೆ ದುಡ್ಡು ಇಕ್ಕಬಾರ್ದು. ಇವಾಗ ಮೊದಲೇ ಕೆಟ್ಟ ಕಾಲ ಇಂಥ ಸಮಯದಾಗ ಇಕ್ಕಬಾರ್ದು ಕಣಮ್ಮ. ನನಗೆ ಮನಸ್ಸಿಗೆ ಸಮಾಧಾನ ಇರಲ್ಲ. ನನಗೆ ಒಟ್ಟಿನಲ್ಲಿ ನನ್ನ ಬೀರ್ನಾಗ ದುಡ್ಡು ಇರಬೇಕು. ದಿನ ಅದನ್ನ ದುಡ್ಡು ನೋಡ್ತಿದ್ರೆ ನನಗೆ ಒಂದಿಷ್ಟು ಸಮಾಧಾನ. ಒಂದು ದಿವಸಕ್ಕೆ 7 ಸತಿ ನೋಡ್ತಿದ್ದ, ನನಗೆ ಇವಾಗಲೂ ಬಂದು ನೋಡಿದೆ. ಆಗಲೆಲ್ಲ ನೋಡ್ತಿದ್ದೆ ಇಕ್ತಿದ್ದೆ ಅವಾಗ ಒಂದಿಟ್ಟು ಸಮಾಧಾನ ಆಗೋದು ನನ್ನ ಮನ್ಸಿಗೆ. ಬಿಡು ದುಡ್ಡು ಐತೆ ನನ್ನ ತಾಗಿ, ದುಡ್ಡು ಐತೆ ಬಿಡು ಅಂತ ಒಂದಿಟ್ಟು ಸಮಾಧಾನ ಆಗೋದು. ಅಯ್ಯೋ ಏನಯ್ಯಪ್ಪ ಒಂದೀಟು ದುಡ್ಡು ಇದ್ಬಿಟ್ರೆ ಲೆವೆಲ್ ಅದು ಇವಳು ಅಂತಾರ ಕಣ. ಏನು ಅದೇನು ದುಡ್ಡು ಏನು ಅಂಥದ್ದು? ಹೇಳು ನೀನು ಯಾತ್ರಳತ್ತ ಅಲ್ಲ, ಅದನ್ನೇನು ದುಡ್ಡು ನೋಡೋದು ಇಕ್ಕದು ಒಳಗೆ ಬಗ್ಗೆ ಕೈ ಅದು ಯೋಸ್ಪಟ್ಟು ನೋಡಲ್ಲ. ರಾತ್ರಿ ಹೊತ್ನಾಗ ಎದ್ದಾಗಲೆಲ್ಲ ಬೀಗತ್ತದ್ದು ಅದು ದುಡ್ಡು ನೋಡೋದು. ಅವಳಿಗೊಂಥರ ದುಡ್ಡು ನೋಡೋದಂದ್ರೆ ಅವಳಿಗೊಂಥರ ಶಿರಿ. ನಾನು ದಿವಸಕ್ಕೆ ಒಂದು 5 ಪಟ್ಟು ನೋಡ್ತಿದ್ದೆ ಬೀರ್ ತೆಗೆದು. ಒಂಥರ ಸಮಾಧಾನ ಕಂಡು ಬಗ್ಗೆ ಕೈ ನನಗೆ ಹಂಗೆ ಯಾರಿಗೇನೋ ಗೊತ್ತಿಲ್ಲ, ಯಾರ್ದು ದುಡ್ಡಿನ ಮೇಲೆ ಆಸೆ ಇಲ್ವಾ ಗೊತ್ತಿಲ್ಲ ಯಾರಿಗೆ. ನನಗೆ ಮಾತ್ರ ಭಾಳ ಆಸೆ ಐತೆ. ನನಗೆ ಹಂಗೆ ಇರೋದು ಮನಸ್ಸಿನಾಗೆ. ಹೆಂಗಂದರೆ ಅದು ನೋಡಬೇಕು ಇಕ್ಬೇಕು, ಆವಾಗ ಒಂಥರ ಸಮಾಧಾನ. ಇಲ್ಲಾಂದರೆ ಮನಸ್ಸು ನನಗೆ ಇಡ್ತದಾಗೆ ಇರಲ್ಲ. ಒಂಥರ ಒಯ್ದಾಡ್ದಂಗೆ ಆಗುತ್ತೆ. ಯಾತೋ ಏನೋ ಎತ್ತಲೋ ಅಂತ ಯಾತೈತೋ ಯೋಚನೆ ಮಾಡೋಂಗಾಗುತ್ತೆ. ಕೆಟ್ಟದ್ದೆಲ್ಲ ಯೋಚನೆ ಬರುತ್ತೆ, ಬೇಜಾರಾಗುತ್ತೆ. ಏನು ಮಾಡೋಣ ಏನು ಎತ್ತ ನಮ್ಮಂಗಾಗುತ್ತೆ. ಯಾಕಂದ್ರೆ ದುಡ್ಡಿದ್ರೆ ನಮಗೆ ಕಾಮಲ್ವಲ್ಲ. ಅದೇನು ಬೀರ್ನಾಗಿದ್ರೆ ದಿನ ನೋಡ್ಬೋದಲ್ಲ, ಅದೊಂಥರ ಖುಷಿ. ದುಡ್ಡೈತೆ ಎಂಬುದು ಒಂಥರ ಖುಷಿ ಆಗುತ್ತಲ್ಲ. ಅದಕ್ಕೆ ಕಣ್ಬಗ್ಗೆ ಕೈ ನಾನು ಬೀರ್ನಾಗ ಇಕ್ಲಿ ಅಲ್ಲ, ಬ್ಯಾಂಕ್ನಾಗ ಇಕ್ಲಿಲ್ಲ. ಬಿಡು ಮನೆಯಾಗಿದ್ರೆ ಹೋಗುತ್ತೆ ಬಿಡು, ನಾವು ಯಾವಾಗಲೂ ಇರ್ತೀವಲ್ಲ ಮಂತಾಗೆ. ನಾನು ಯಾವಾಗಲೂ ಇದ್ನಮ್ಮ, ಯಾವಾಗಲೂ ಹೋಗಲಿಲ್ಲ ನಾನು ಎಲ್ಗೂ, ಯಾರ ಮಂತಕ್ಕೂ ಹೋಗೇ ಇಲ್ಲ. ಅವರು ಹೋದಾಗ ಒಂದು 10 ನಿಮಿಷ ಈಗ ಹಿಂಗೆ ಹೋಗಿ ಬಂದೆ. ಅಲ್ಗೂ ಇವ್ರ ಮಂತಕ್ಕೆ ಹೋದೆ, ಅದೇ ಬಂದೆ. ನಾನು ಶಾನೆ ಹೊತ್ತು ಹೋಗಲೇ ಇಲ್ಲ ನಾನು. ಏನು ಮಾಡೋಣ? ಅಯ್ಯೋ ದೇವ್ರೆ, ಇವ್ರು ಬರಲಿ ತಡಿ, ಇವ್ರು ಬಂದಾಗ ಕೇಳಿರೆ ಗೊತ್ತಾಗುತ್ತೆ ನನಗೆ. ದುಡ್ಡು ನೋಡಿ ನನಗಂತೂ ಇಲ್ವಲ್ಲಪ್ಪ ಅಂತ ಅಂತಾರೆ. ಹೆಂಗಾಗೈತೆ ಹೋಗತ್ತೆ ನನಗಂತೂ ತಲೆಯೆಲ್ಲ ತಿರುಗುತ್ತೆ, ಪಟ್ಟೆ ಸೀರೆಲ್ಲ ಹೊಡಿತೈತೆ. ಯೋಚನೆ ಮಾಡಿ ದುಡ್ಡು ಯಾತಕ್ಕೆ ತಗೊಂಡೋಗಿದ್ದಾರು. ಅಪ್ಪ ಅವನೂ ಹೋಗಲ್ಲ ಏನಿಲ್ಲ. ಅಲ್ಲಿ ಇವಕ್ಕೇನು ಮಾನ ಮರ್ಯಾದೆ ಬೇಡ, ವೀಟನ್ನು ದುಡ್ಡು ಹೊತ್ಕೊಂಡೋಗ್ಯವಲ್ಲಪ್ಪ, ಇನ್ಯಾತಕ್ಕೆ ತಗೊಂಡೋಗ್ಯವೆ 4 ಲಕ್ಷ ರೂಪಾಯಿ ದುಡ್ಡ? ರಾಮ ಕೃಷ್ಣ ಪರಮಾತ್ಮ ದೇವ್ರೇ ಭಗವಂತ, ಯಾತಕ್ಕೆ ತಗೊಂಡೋಗ್ಯವ್ರಪ್ಪ 4 ಲಕ್ಷ ರೂಪಾಯಿ ದುಡ್ಡ? ಅಮ್ಮಂಗೆ ಆಗ್ತೈತೆ ನನಗೆ ಹೋಗತ್ತ. ಬಂದಾಗ ಕೇಳ್ಬಂದು ಸುಮ್ಕಿರೋ ಒಂದಿಟ್ಟು ಸಮಾಧಾನ ಮಾಡ್ಕೊಂಡು. ಏನು ಅವರೇ ತಗೊಂಡೋಗಿರ್ತಾರೆ, ಇನ್ಯಾರು ತಗೊಂಡೋಗಿರ್ತಾರೆ. ಬಂದಾಗ ಕೇಳಿದ್ರೆ ಕೊಡ್ತಾರೆ. ಅವ್ರೇನೇನು ಎಲ್ಲಿ ಇಕ್ಕೊಂಡಿರಲ್ಲ ಬಂದಾಗ ಕೇಳ್ತಾರಲ್ಲ ಅವ್ರು ಕೊಡ್ತಾರೆ. ಸುಮ್ಮನಿರು, ಕೊಡ್ತಾರತ್ತಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅದೇ ಮತ್ತೆ ಈಗ ಮನೆಗೆ ಬೀಗ ನೋಡ್ಕೊಂಡು ಅವರೇ ತಗೊಂಡೋಗಿರೋದು ಎಲ್ಲ, ಅವರೇ ತಗೊಂಡೋಗಿರ್ತಾರೆ. ಇನ್ಯಾರು ಬರ್ತಾರೆ ಹೇಳು? ಹಂಗೆ ಈಗಳಮ್ಮ ನಮ್ಮ ಕೇರೆಗೆ ಭಾಳ ಒಳ್ಳೆ ಅಕ್ಕಣಮ್ಮ, ಯಾರು ಹಂಗೆ ಇದು ಮಾಡಲ್ಲ. ಏನೋ ಸಿಟ್ಟಿಗೆ ಯಾವುದು ಇದು ಯಾತನ ಒಂದು ಆಗ್ತಾವೆ ಅಷ್ಟು ಬಿಟ್ಟರೆ ಇನ್ನಂಥವೆಲ್ಲ ಏನಿಲ್ಲ ಕಣಮ್ಮ. ನಾನು ನಮ್ಮಂತಾಗ ಮಾತ್ರ ಈಗಳಮ್ಮ ಯಾತ ನಾನು ಒಳಗೆ ಇಕ್ಕಲ್ಲ, ಎಲ್ಲ ಹೊರಗೆ ಇಕ್ತೀನಿ. ಯಾತನಾಗ್ಲೇಳು ಎಲ್ಲ ಹೆಂಗಿರ್ತಾವೆ ಗೊತ್ತೇ, ಯಾತು ನಮಗೇನು ಇದಾಗಲ್ಲ, ಅಷ್ಟು ಚೆನ್ನಾಗೇ ಇರ್ತವೆ. ಅಲ್ಲ ನಾನು ಜಾಪದ್ನಾಗ ಇಕ್ಕೆಂತಿದ್ನಮ್ಮ, ಯಾಕಂಗಾತೋ ಏನೋ. ಈಗ ಈ ಫೋನ್ ಎತ್ತಿ ಮಾತಾಡಿದ್ರೆ ಸರಿ ಆಗ್ತಿತ್ತು. ಇವು ಯಾಕೆ ಫೋನೇ ಹೋಗಲ್ಲ. ನಾಟ್ರಿಚಬಲ್ ಅಂತ ಗೊತ್ತಾಯ್ತು. ಫೋನ್ ಮಾಡ್ದಂಗೆಲ್ಲ ನಾಟ್ರಿಚಬಲ್ ಅಂತೈತಿ. ಏನು ಮಾಡೋಣ? ಈ ಫೋನ್ ಏನು ಮಾಡಿವೋ ಏನು ಸುಡ್ಗಾಡೋ. ಅಯ್ಯೋ ಈ ಫೋನ್ ಎತ್ತು ಮಾತಾಡಿದ್ರೆ ನನಗೊಂದಿಷ್ಟು ಸಮಾಧಾನ ಆಗೋದು. ಅವಾಗ ಹೋದವಿನ ಪತ್ತಿಲ್ಲ. ಮೊನ್ನೆ ಹಿಂಗೆ ಬಂದರು, ಹಿಂಗೆ ದುಡ್ಡು ಬಿಡ್ಸ್ಕೊಂಬರಕ್ಕಂತ ಹೋಗಿದ್ರು, ಹಿಂಗೆ ಬಂದಿದ್ರು. ಇವತ್ತು ಇಡೋತ್ತಾದರೂ ಪತ್ತಿಲ್ಲ. ಯಾವಾಗ ಬರ್ತಾವ ಏನೋ ಯಪ್ಪ. ನನಗಂತೂ ಟೆನ್ಷನ್ ಆದಂಗೆ ಆಗ್ತೈತಿ. ದುಡ್ಡು ನೋಡ್ಲಿಲ್ವಲ್ಲ, ಟೆನ್ಷನ್ ಆದಂಗೆ ಆಗ್ತೈತಿ ಯಪ್ಪ. ದುಡ್ಡು ಹೆಂಗಪ್ಪ ಇದು ಮಾಡೋದು ಅಮ್ಮಂಗಾಯ್ತು. ನನಗಂತೂ ಸಾಕಾಗೈತಿ. ದುಡ್ಡು ಕಾಣಿಸ್ತಾ ಇಲ್ಲ. ಬೇರಾಗಿರೋದು ಏನಾಯಿತು ಅಂತ ಗೊತ್ತಿಲ್ಲ. 4 ಲಕ್ಷ ರೂಪಾಯಿ ದುಡ್ಡು ಬೀಗ ಹಾಕಿದ್ದಾಗ್ತಂಗೆ ಐತಿ. ನಾನು ಒಂದ್ಸತಿ ದುಡ್ಡು ನೋಡೋಣ ಅಂತ ಬೋತ್ನಿ, ಆ ಬೀರ್ನ ದುಡ್ಡೇ ಇಲ್ಲ. ಒಂದ್ಸತಿ ನೋಡ್ಬೇಕು ಅಂಬದು ನನಗೆ ಆಸೆ. ದುಡ್ಡು ಆಗಲಲ್ಲ ನೋಡ್ತಿದ್ದೆ. ಮನೆಯಾಗೆ ದುಡ್ಡಿದ್ರೆ ನನಗೊಂದಿಟ್ಟು ಮನಸ್ಸಿಗೆ ಸಮಾಧಾನ, ಇಲ್ಲಾಂದರೆ ಸಮಾಧಾನನೇ ಇರಲ್ಲ. ಅದಕ್ಕೆ ನಾನು ಮನೆಯಾಗೆ ಕೆಮ್ತಿದ್ದೆ. ಇವಾಗ ಇದೊಳ್ಳೆ ಸವಾಸ ಆಯ್ತಮ್ಮಂಗಾಗೆ ತೊಗತ್ತ ನಮಗೆ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.